ಇನ್ನು ನವೆಂಬರ್ ಕ್ರಾಂತಿ ನಡುವೆ ಡಿಕೆ ತ್ಯಾಗದ ಉಲ್ಲೇಖ ಮಾಡಿದ್ದಾರೆ. ಸೋನಿಯಾ ತ್ಯಾಗವನ್ನ ಸ್ಮರಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇಂದಿರಾ ಗಾಂಧಿ ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರ ತ್ಯಾಗದ ಮಾತು ಬಂದಿದೆ, ಅದನ್ನು ಸ್ಮರಿಸಿದ್ದಾರೆ. ಬೆಂಗಳೂರಿನ ಜೆಪಿ ನಗರದಲ್ಲಿ ನಡೆದಂತಹ ಕಾರ್ಯಕ್ರಮ. ಸೋನಿಯಾ ಗಾಂಧಿ ಪ್ರಧಾನಿ ಆಗಬೇಕಾಗಿತ್ತು, ಎಲ್ಲರ ಅಪೇಕ್ಷೆ ಇತ್ತು, ಆದರೆ ಅವರು ಆ ಸ್ಥಾನವನ್ನ ತ್ಯಾಗ ಮಾಡಿದ್ರು. ಸೋನಿಯಾಗೆ ಹೇಳಿದ್ರು, ಆದರೆ ಸೋನಿಯಾ ನನಗೆ ಅಧಿಕಾರ ಮುಖ್ಯ ಅಲ್ಲ ಅಂತ ಹೇಳಿದ್ರು. ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರನ್ನ ಪ್ರಧಾನಿ ಮಾಡಿದ್ರು. ಇಂಥ ಕಾಂಗ್ರೆಸ್ ಪಕ್ಷದಲ್ಲಿ ನಾವೆಲ್ಲ ಇರೋದೇ ಭಾಗ್ಯ ಅಂತ ಹೇಳಿದ್ದಾರೆ. ಈ ದೇಶಕ್ಕೆ ಒಂದು ದೊಡ್ಡ ಗಾಂಧಿ ಕುಟುಂಬದ ಕೊಡುಗೆ ಇನ್ನ ಕೂಡ ಇವತ್ತು ಹೋಗ್ತಾ ಇದೆ. ಇವತ್ತು ಅವರ ಸೊಸೆ ಸೋನಿಯಾ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಆಗುವಂತ ಒಂದು ದೊಡ್ಡ ಅವಕಾಶ ಇದೆ. ಈ ದೇಶದಲ್ಲಿ ಅನೇಕರು ಟೀಕೆ ಮಾಡೋದು ಸಾಧ್ಯ ಇಲ್ಲ, ನಾವು ತಲೆ ಬೋಳಿಸ್ಬಿಡ್ತೀವಿ ಅಂತ ಹೇಳಿ ಸುಷ್ಮಾ ಸ್ವರಾಜ್ ಮತ್ತು ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅವರು ಕೂಡ ಹೇಳಿದ್ರು. ಆದರೆ ಇವತ್ತು ಅವತ್ತಿನ ಕಾಲದಲ್ಲಿ ಯುಪಿಎ ರಚನೆ ಆದಾಗ ಎಲ್ಲ ಕಾಂಗ್ರೆಸ್ ಮತ್ತು ಯುಪಿಯವರೆಲ್ಲ ಸೇರಿ ಈ ದೇಶಕ್ಕೆ ಆ ತಾಯಿ ಸೋನಿಯಾ ಗಾಂಧಿ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಕೇಳಿ ಅವ್ರಿಗೆ ತ್ಯಾಗವನ್ನ ಅಧಿಕಾರವನ್ನ ಕೊಟ್ಟದನ್ನ ನೀವೆಲ್ಲ ಗಮನಿಸಿದ್ವಿ. ಆದರೆ ಅವರು ಒಪ್ಪೆ ನನಗೆ ಮುಖ್ಯ ಅಲ್ಲ ಅಧಿಕಾರ, ಒಬ್ಬ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ಅವರು ಪ್ರಧಾನಮಂತ್ರಿ ಸ್ಥಾನವನ್ನ ಕೂಡ ತ್ಯಾಗವನ್ನು ಮಾಡಿದ್ರು ಅಂತ ಒಂದು. ಇನ್ನು ಈ ನವೆಂಬರ್ ಕ್ರಾಂತಿ ಬಗ್ಗೆ ಸಚಿವ ಎಚ್.ಸಿ. ಮಹದೇವಪ್ಪ ನಿನ್ನೆ ಮಾತನಾಡಿದ್ರು. ಏನ್ ಹೇಳಿದ್ರು ಬನ್ನಿ ನೋಡೋಣ. ಕೆ ಶಿವಕುಮಾರ್ ಅವರನ್ನ ಪವರ್ ಶೇರಿಂಗ್ ವಿಚಾರವಾಗಿ ಡೆಡ್ಲೈನ್ ಕೊಟ್ಟಿದ್ದಾರೆ, ನವೆಂಬರ್ 21 ಮಾಡಬೇಕು ಅಂತ. ಸರ್ ಅದು ನನಗೇನು ಗೊತ್ತು ಸರ್, ದೊಡ್ಡ ವಿಷಯ ನನಗೇನು ಗೊತ್ತಾಗುತ್ತೆ? ಅದು ಚೀಫ್ ಮಿನಿಸ್ಟರು, ನಮ್ಮ ಅಧ್ಯಕ್ಷರು, ಹೈಕಮಾಂಡ್ ಗೊತ್ತಿರೋ ವಿಷಯ. ಡಿ ಕೆ ಶಿವಕುಮಾರ್ ಅವರನ್ನ ಪವರ್ ಶೇರಿಂಗ್ ವಿಚಾರವಾಗಿ ಡೆಡ್ಲೈನ್ ಕೊಟ್ಟಿದ್ದಾರೆ, ನವೆಂಬರ್ 21 ಮಾಡಬೇಕು ಅಂತ. ಸರ್ ಅದು ನನಗೇನು ಗೊತ್ತು ಸರ್, ದೊಡ್ಡ ವಿಷಯ ನನಗೇನು ಗೊತ್ತಾಗುತ್ತೆ? ಅದು ಚೀಫ್ ಮಿನಿಸ್ಟರು, ನಮ್ಮ ಅಧ್ಯಕ್ಷರು, ಹೈಕಮಾಂಡ್ ಗೊತ್ತಿರೋ ವಿಷಯ. ಡಿ ಕೆ ಶಿವಕುಮಾರ್ ಅವರನ್ನ ಪವರ್ ಶೇರಿಂಗ್ ವಿಚಾರವಾಗಿ ಡೆಡ್ಲೈನ್ ಕೊಟ್ಟಿದ್ದಾರೆ, ನವೆಂಬರ್ 21 ಮಾಡಬೇಕು ಅಂತ. ಸರ್ ಅದು ನನಗೇನು ಗೊತ್ತು ಸರ್, ದೊಡ್ಡ ವಿಷಯ ನನಗೇನು ಗೊತ್ತಾಗುತ್ತೆ? ಅದು ಚೀಫ್ ಮಿನಿಸ್ಟರು, ನಮ್ಮ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಹರೀಶ್, ನವೆಂಬರ್ ಕ್ರಾಂತಿ ಅಂತ ನಾವು ಬಹಳಷ್ಟು ದಿನಗಳಿಂದ ಕೇಳ್ತಾ ಇದ್ದೀವಿ. ಇವತ್ತು ನವೆಂಬರ್ ಶುರುವಾಗಿದೆ, ನವೆಂಬರ್ ತಿಂಗಳು. ಆದರೆ ಈಗ ಕಾಂಗ್ರೆಸ್ ನಾಯಕರ ಒಬ್ಬರ ಹೇಳಿಕೆಯನ್ನು ನಾವು ಗಮನಿಸಿದ್ರೆ ಒಂದೊಂದು ಸ್ಟೇಟ್ಮೆಂಟ್ ಇದೆ. ಒಂದು ಕಡೆ ಜಮೀರ್ ಹೇಳ್ತಾರೆ 2028ರವರೆಗೆ ಕುರ್ಚಿ ಖಾಲಿ ಇಲ್ಲ ಅಂತ, ಇನ್ನೊಂದು ಕಡೆ ಮಹದೇವಪ್ಪ ಹೇಳ್ತಾರೆ ಇಲ್ಲ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ. ಸಿದ್ದರಾಮಯ್ಯವ್ರನ್ನ ಕೇಳಿದಾಗ ಯಾವ ಪತ್ರಿಕೆಯಲ್ಲಿ ಬಂದಿದೆ ಅಂತ ಗರಂ ಆಗ್ತಾರೆ. ಸೊ ಏನು ನವೆಂಬರ್ ಶುರುವಾಗಿದೆ, ಕ್ರಾಂತಿ ಶುರುವಾಗುತ್ತಾ? ಹೌದು ಅವಿನಾಶ್, ಇವತ್ತಿನಿಂದ ನವೆಂಬರ್ ತಿಂಗಳ ಆರಂಭ ಶುರುವಾಗಿದೆ. ಕರ್ನಾಟಕ ರಾಜಕೀಯದಲ್ಲೂ ಕೂಡ ದೊಡ್ಡ ಕ್ರಾಂತಿ ಆಗುತ್ತೆ ಅನ್ನುವಂತಹದ್ದು ಕಳೆದ 3-4 ತಿಂಗಳಿನಿಂದ ಚರ್ಚೆ ಆಗ್ತಿತ್ತು. ಮತ್ತೆ ನಿನ್ನೆಯಿಂದ ಒಂದು ಸುದ್ದಿಯಲ್ಲಿದೆ, ನವೆಂಬರ್ 21 ಮತ್ತೆ 24ನೇ ತಾರೀಕಿನಂದು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ನಡೆಯುತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಮತ್ತೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಗರಂ ಆಗಿ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಒಂದು ಕಡೆ ನಾಯಕತ್ವ ಬದಲಾವಣೆ ಆಗುತ್ತೆ, ಸಿಎಂ ಬದಲಾವಣೆ ಆಗುತ್ತೆ ಅನ್ನುವಂತಹ ಚರ್ಚೆ ನಡುವೆ ರಾಜ್ಯ ನಾಯಕರಲ್ಲೂ ಕೂಡ ಒಂದು ಅಸ್ಪಷ್ಟ ನಿಲುವು ಕೂಡ ನಾವಿಲ್ಲಿ ಕಾಣಬಹುದು. ಅಂದ್ರೆ ಯಾವುದೇ ಸಚಿವರಿಗೆ ಸ್ಪಷ್ಟವಾದಂತಹ ಸೂಚನೆ ಸಿಕ್ಕಿಲ್ಲ. ಹೈಕಮಾಂಡ್ ನಾಯಕರಿಂದ ಆಗಿರಬಹುದು ಅಥವಾ ರಾಜ್ಯ ನಾಯಕರಿಂದ ಆಗಿರಬಹುದು, ಯಾವುದೇ ಸಚಿವರಿಗೆ ಸ್ಪಷ್ಟ ಸೂಚನೆ ಸಿಕ್ಕಿಲ್ಲ. ಹಾಗಾಗಿ ಎಲ್ಲ ಸಚಿವರುಗಳು ಕೂಡ ಅಸ್ಪಷ್ಟವಾಗಿಯೇ ಈ ಒಂದು ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ವಲಯ ಏನಿದೆ, ಮುಖ್ಯಮಂತ್ರಿ ಆಗೇ ಆಗುತ್ತೆ, ಈ ತಿಂಗಳಲ್ಲೇ ಬದಲಾವಣೆ ಆಗುತ್ತೆ ಅನ್ನುವಂತಹದನ್ನ ಡಿ ಕೆ ಶಿವಕುಮಾರ್ ಅವರು ವಲಯ ಚರ್ಚೆ ಮಾಡ್ತಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರವರ ಬೆಂಬಲಿಗರ ಶಾಸಕರಾಗಿರಬಹುದು, ಸಚಿವರಾಗಿರ್ಬೋದು, ಆ ರೀತಿಯಾದಂಥ ಯಾವುದೇ ರೀತಿಯಾದಂಥ ಒಪ್ಪಂದ ಆಗಿಲ್ಲ. ಮತ್ತೆ ನವೆಂಬರ್ನಲ್ಲಿ ಯಾವುದೇ ರೀತಿಯಾದಂಥ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಒಂದು ವೇಳೆ ಆದರೆ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಚರ್ಚೆಗಳಾಗ್ತಾ ಇರುವಂತಹದ್ದು. ಒಂದ್ ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ತ್ಯಾಗದ ಮಾತಾಡ್ತಿದ್ದಾರೆ. ಅಂದ್ರೆ ಯಾವುದೇ ಕಾಂಗ್ರೆಸ್ ವೇದಿಕೆಯಲ್ಲಿ ಅವಕಾಶ ಸಿಕ್ಕಾಗಲೆಲ್ಲವೂ ಕೂಡ ತ್ಯಾಗದ ಬಗ್ಗೆ ಮಾತಾಡ್ತಾರೆ. ಸೋನಿಯಾ ಗಾಂಧಿ ಅವರು ಪ್ರಧಾನಿ
ಪ್ರಧಾನಿ ಹುದ್ದೆಯನ್ನು ತ್ಯಾಗ ಮಾಡಿದ ಆಗಿರ್ಬೋದು, ತ್ಯಾಗ ಮಾಡಿ ಬೇರೆಯವರಿಗೆ ಕೊಟ್ಟಂತ ಆಗಿರ್ಬೋದು, ಅಂದ್ರೆ ಮನಮೋಹನ್ ಸಿಂಗ್ ಅವರನ್ನ ಪ್ರಧಾನಿ ಹುದ್ದೆಗೆ ಕೂರಿಸಿರುವಂತಹ ವಿಚಾರವನ್ನ ಅವರು ಪದೇ ಪದೇ ಚರ್ಚೆಯನ್ನ ಮಾಡ್ತಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದ್ದಾರೆ, ತ್ಯಾಗಕ್ಕೆ ರೆಡಿ ಆಗಿರಬೇಕು. ಅದು ಯಾವ ರೀತಿಯಾದ ತ್ಯಾಗ ಅನ್ನುವಂತಹದನ್ನ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅನ್ನುವಂತಹದ್ದು. ಇನ್ನು ಬಹು ಮುಖ್ಯವಾಗಿ ಈಗ ಬಿಹಾರ ಚುನಾವಣೆ ಇದೆ. ಹೈಕಮಾಂಡ್ ನಾಯಕರುಗಳು ಕೂಡ ರಾಜ್ಯದ ವಿಚಾರದ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆದ್ರೆ DCM ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ 2 ಬಾರಿ ದೆಹಲಿಗೆ ಹೋಗಿ ಬಂದಿದ್ದಾರೆ. ಬಿಹಾರ ಚುನಾವಣೆಯ ನಂತರ CM ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ತೆರಳುತ್ತಾರೆ. ಒಂದಷ್ಟು ಸಚಿವರುಗಳು ಕೂಡ ದೆಹಲಿಗೆ ತೆರಳುತ್ತಾರೆ. ನವೆಂಬರ್ 14ರ ನಂತರ ಒಂದಷ್ಟು ಕಾಂಗ್ರೆಸ್ನಲ್ಲಿ ಮುಂದೆ ಆಗಬಹುದಾದಂತಹ ಬೆಳವಣಿಗೆಗಳೇನಿದೆ ಅವಕ್ಕೆ ಪುಷ್ಟಿ ನೀಡುವಂತಹ ಚಟುವಟಿಕೆಗಳು ದೆಹಲಿಯಲ್ಲಿ ನಡೆಯಲಿವೆ. ಮತ್ತು ಹೈಕಮಾಂಡ್ ನಾಯಕರು ಬಿಹಾರ ಚುನಾವಣೆ ಬಳಿಕ ರಾಜ್ಯದ ಬಗ್ಗೆ ಗಮನವನ್ನು ಹರಿಸಲಿದ್ದಾರೆ. ಆಗ ಒಂದು ಸ್ಪಷ್ಟ ಒಂದು ಚಿತ್ರಣ ಸಿಗಲಿದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೋ ಅಥವಾ ಕೇವಲ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಅನ್ನುವಂಥದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಆ ಬಳಿಕ ಸಿಗಲಿದೆ. ಅವಿನಾಶ್, ಧನ್ಯವಾದ ಹರೀಶ್.